ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಒಂದು ಬುಕ್ಕಲ್ಲಿ ಓದಿದ್ದೆ. ನಾವು ಒಂಟಿಯಾಗಿರುವಾಗ ನಮ್ಮ ಥಾಟ್ಸ್ಗಳು ಏನಿರುತ್ತೆ ಅದ್ರ ಕಡೆ ಗಮನ ಕೊಡಬೇಕಂತೆ. ನಾವು ಜನಗಳ ಜೊತೆ ಇದ್ದಾಗ ನಾವು ಏನು ಮಾತಾಡ್ತೀವಿ ಅದ್ರ ಕಡೆ ಗಮನ ಕೊಡಬೇಕಂತೆ. ತುಂಬ ಬ್ಯೂಟಿಫುಲ್ ಆಗಿದೆ ಅಲ್ವಾ ಇದು? ತುಂಬ ನಿಜ ಕೂಡ. ಯಾಕಂದರೆ ನಾವು ಒಂಟಿಯಾಗಿರುವಾಗ ನಮ್ಮ ಥಾಟ್ಸು ಎಲ್ಲೆಲ್ಲೋ ಹೋಗುತ್ತೆ. ಹಾಗಾಗ್ಬಿಟ್ರೆ ಹೀಗಾಗ್ಬಿಟ್ರೆ ಪಾಸ್ಟಲ್ಲಿರುತ್ತೆ, ಇಲ್ಲ ಫ್ಯೂಚರಲ್ಲಿರುತ್ತೆ, ಪ್ರೆಸೆಂಟಲ್ಲಿ ಯಾವತ್ತೂ ಇರಲ್ಲ. ಸೊ ಅದಕ್ಕೆ ಅದ್ರ ಕಡೆ ಗಮನ ಕೊಡಬೇಕು. ಆಮೇಲೆ ನಾವು ಜನಗಳ ಜೊತೆ ಇರುವಾಗ ನಾವು ಏನು ಮಾತಾಡ್ತೀವಿ ಅದು ತುಂಬ ಎಫೆಕ್ಟ್ ಮಾಡುತ್ತೆ. ನಾವು ಏನು ಮಾತಾಡ್ತೀವಿ, ಏನು ಶಬ್ದಗಳನ್ನ ಯೂಸ್ ಮಾಡ್ತೀವಿ ಅದನ್ನು ತುಂಬ ಹುಷಾರಾಗಿ ಯೂಸ್ ಮಾಡಬೇಕು. ಯಾಕಂದರೆ ಆ ಶಬ್ದಗಳು, ಆ ವರ್ಡ್ಸ್ಗಳು ನಮ್ಮ ಫ್ಯೂಚರ್ ಇರುತ್ತಲ್ಲ, ನಮ್ಮ ಭವಿಷ್ಯನ ಅದು ಕ್ರಿಯೇಟ್ ಮಾಡ್ತಾ ಇರುತ್ತೆ. ನಿಮ್ಮ ವರ್ಡ್ಸ್ಗಳು ಎಷ್ಟು ಪವರ್ಫುಲ್ ಆಗಿದೆ ಅಂತಂದರೆ ಅದ್ರ ಬಗ್ಗೆ ನಾವು ಊಹೆ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ಸೊ ನೀವು ನಿಮ್ಮ ಜೊತೆ ಏನು ಮಾತಾಡ್ಕೊಳ್ತೀರಾ ಅದು ನಿಮ್ಮ ಮೈಂಡ್ ಸೆಟ್ಟನ್ನು ಶೇಪ್ ಮಾಡ್ತಾ ಹೋಗುತ್ತೆ. ನಿಮ್ಮ ಕಾನ್ಫಿಡೆನ್ಸ್ನ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ನಿಮ್ಮ ಲೈಫಲ್ಲಿ ಅದನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಗಮನ ಇಟ್ಕೊಳ್ಳಿ, ನೀವು ಏನು ರಿಪೀಟ್ ಮಾಡ್ತಾ ಇರ್ತೀರಾ, ಏನು ಥಾಟ್ಸ್ನ ಯಾವಾಗಲೂ ರಿಪೀಟ್ ಮಾಡ್ತಾ ಇರ್ತೀರಾ ನಿಮ್ಮ ಮನಸ್ಸಲ್ಲಿ ಅಂತ. ನಿಮ್ಮ ಮಾತುಗಳು ನೀವೇನು ಆಸೆ ಪಡ್ತೀರಾ ಅದನ್ನು ಸಪೋರ್ಟ್ ಮಾಡ್ತಾ ಇದೆಯಾ, ಇಲ್ಲ ಅದಕ್ಕೆ ಅಡ್ಡದಾರಿ ಹಾಕ್ತಾ ಇದೆಯಾ ಅಂತ ಯೋಚನೆ ಮಾಡಿ. ನಿಮ್ಮ ಥಾಟ್ಸ್ ಮತ್ತು ನಿಮ್ಮ ವರ್ಡ್ಸ್ನ ಬದಲಾಯಿಸೋದ್ರಿಂದ ನಿಮ್ಮ ಭವಿಷ್ಯನೇ ಬದಲಾಯಿಸ್ಕೊಳ್ಬೋದು. ಅದಕ್ಕೆ ನಾನು ಇವತ್ತಿನ ದಿನ 9 ಪವರ್ಫುಲ್ ಆಗಿರುವಂಥ ಮ್ಯಾನಿಫೆಸ್ಟಿಂಗ್ ಟಿಪ್ಸ್ ಕೊಡ್ತೀನಿ. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ನೀವು. ಫಸ್ಟ್ ಟಿಪ್ ತುಂಬ 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 ಇಂಪಾರ್ಟೆಂಟ್ ಆಗಿರೋದು, ಯಾವಾಗಲೂ ಪ್ರೆಸೆಂಟ್ ಟೆನ್ಸಲ್ಲಿ ಮಾತಾಡಿ. ನಾನು ಒಂದಿನ ತುಂಬ ಸಕ್ಸಸ್ಫುಲ್ ಆಗ್ತೀನಿ ಅನ್ನೋ ಬದಲಿಗೆ ನಾನು ಸಕ್ಸಸ್ಫುಲ್ ಆಗಿದ್ದೀನಿ ಅಂತ ಹೇಳಿ. ಯಾಕಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಇವಾಗ ಏನು ಹೇಳ್ತಾ ಇದ್ದೀರಾ ಅದನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಏನಾದ್ರು ನನ್ನ ಭವಿಷ್ಯದಲ್ಲಿ ಹಾಗಾಗ್ತೀನಿ ಅಂತಂದರೆ ಆ ಆಸೆಗಳು ಕೂಡ ಭವಿಷ್ಯದಲ್ಲೇ ಆಗತ್ತೆ ಅನ್ನೋ ಥರದಲ್ಲಿ ತಳ್ತಾ ಹೋಗುತ್ತೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡು. ಸೊ ಟಿಪ್ ನಂಬರ್ 2, ಏನಾದರೂ ನೀವು ನೆಗೆಟಿವ್ ಹೇಳ್ತಾ ಇದ್ದೀರಾ ಅಂತಂದರೆ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋದು ತುಂಬ 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 ಇಂಪಾರ್ಟೆಂಟ್. ಸೊ ಯಾವಾಗಲೂ ಅಯ್ಯೋ ನನಗೆ ತೊಗೊಳಕ್ಕೆ ಆಗಲ್ಲ, ಇದನ್ನು ನಾನು ಅಫೋರ್ಡೇ ಮಾಡೋಕ್ಕಾಗಲ್ಲ, ನನ್ನಿಂದ ಸಾಧ್ಯನೇ ಇಲ್ಲ ಅಂತ ಅನ್ನೋ ಜಾಗದಲ್ಲಿ ದುಡ್ಡು ಹೇಗಾದರೂ ಮಾಡಿ ದಾರಿ ಕಂಡಿಡ್ಕೊಂಡು ನನ್ನ ಹತ್ರ ಬರ್ತಾ ಇದೆ, ಈಸಿಯಾಗಿ ಫ್ಲೋ ಆಗ್ತಾ ಇದೆ. ನನ್ನ ಹತ್ರ ಯಾವಾಗಲೂ ಸಮೃದ್ಧಿಯಾಗಿ ಹಣ ಇರುತ್ತೆ, ನಾನು ಏನು ಬೇಕಾದರೂ ತಗೊಳ್ಬೋದು, ಹೇಗೆ ಬೇಕಾದರೂ ಖರ್ಚು ಮಾಡ್ಬೋದು ಅಂತ ಹೇಳೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಮಾತುಗಳು ನಿಮ್ಮ ಎನರ್ಜಿನ ಬ್ಲಾಕ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಅದನ್ನ ಅಟ್ರಾಕ್ಟ್ ಮಾಡ್ಬೋದು. ಸೊ ನಿಮಗೇನು ಬೇಕು ನೀವು ಡಿಸೈಡ್ ಮಾಡಿ. ಟಿಪ್ ನಂಬರ್ 3, ಸೊ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಆಸೆಗಳಿದೆ ಅಂತಂದರೆ ಅದಕ್ಕೆ ಇವಾಗಿಂದಾನೇ ಗ್ರ್ಯಾಟಿಟ್ಯೂಡ್ ಹೇಳಕ್ಕೆ ಶುರು ಮಾಡಿ, ಇವಾಗಿಂದಾನೇ ಅದಕ್ಕೆ ಗ್ರೇಟ್ಫುಲ್ ಆಗಿರೋಕ್ಕೆ ಶುರು ಮಾಡಿ. ಸೊ ಥ್ಯಾಂಕ್ ಯು ಫಾರ್ ಮೈ ಡ್ರೀಮ್ ಜಾಬ್, ಥ್ಯಾಂಕ್ ಯು ನನ್ನ ಕನಸಿನ ಕೆಲಸಕ್ಕೆ, ಥ್ಯಾಂಕ್ ಯು ನನ್ನ ಜೀವನ ಇಷ್ಟೊಂದು ಅಬಂಡೆಂಟ್ ಆಗಿದೆ. ಗ್ರ್ಯಾಟಿಟ್ಯೂಡ್ ಏನು ಮಾಡುತ್ತೆ ಗೊತ್ತಾ, ನಮ್ಮ ಎನರ್ಜಿನ ಶಿಫ್ಟ್ ಮಾಡುತ್ತೆ. ಸೊ ಲೋ ಎನರ್ಜಿಯಲ್ಲಿದ್ದಾಗ ನಾವೇನಾದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಷ್ಟು ಒಳ್ಳೆ ಜೀವನ ಇದೆ ನನಗೆ, ನಾನು ಎಷ್ಟು ಸಂತೋಷವಾಗಿದ್ದೀನಿ ಅಂತ ಹೇಳಿ ನೋಡಿ, ಆವಾಗ ಹೇಗೆ ನಿಮ್ಮ ಎನರ್ಜಿ ಶಿಫ್ಟ್ ಆಗ್ತಾ ಹೋಗುತ್ತೆ ಅಂತ. ತುಂಬ ಇಂಪಾರ್ಟೆಂಟು ಹೈಯರ್ ಎನರ್ಜಿಗೆ ನಾವು ಹೋಗಿ ರೀಚ್ ಆಗೋದು. ಟಿಪ್ ನಂಬರ್ 4, ಪವರ್ಫುಲ್ ಆಗಿರುವಂಥ ವರ್ಡ್ಸನ್ನು ಯೂಸ್ ಮಾಡಿ. ಅದು ಯಾವ್ದು ಅಂತಂದ್ರೆ ವೆಲ್ತ್ ಬಗ್ಗೆ, ಲವ್ ಬಗ್ಗೆ, ಪ್ರೀತಿ ಬಗ್ಗೆ, ಸಂತೋಷದ ಬಗ್ಗೆ, ಹೆಲ್ತಿನ ಬಗ್ಗೆ, ಸಕ್ಸಸ್ ಬಗ್ಗೆ, ಪ್ರಾಸ್ಪ್ಯಾರಿಟಿ ಬಗ್ಗೆ. ಇಂಥ ಪವರ್ಫುಲ್ ವರ್ಡ್ಸ್ ಇದೆ ಅಲ್ವಾ, ಅದು ಹೈಯರ್ ವೈಬ್ರೇಷನ್ನ ಕ್ರಿಯೇಟ್ ಮಾಡುತ್ತೆ. ಯಾವಾಗಲೂ ಅದನ್ನು ಸಾಧ್ಯ ಆದಷ್ಟು ಜಾಸ್ತಿ ಬಳಸ್ತಾ ಹೋಗಿ. ಸೊ ಹೈಯರ್ ವೈಬ್ರೇಷನ್ ಕೂಡ ಕ್ರಿಯೇಟ್ ಮಾಡೋದು ತುಂಬ ಇಂಪಾರ್ಟೆಂಟು. ನಾವೆಲ್ಲರೂ ವೈಬ್ರೇಷನ್ನು, ನಾವೆಲ್ಲರೂ ಎನರ್ಜಿ. ಸೊ ಹೈಯರ್ ಎನರ್ಜಿನ ಕ್ರಿಯೇಟ್ ಮಾಡ್ಕೊಳ್ಬೋದು, ಹೈಯರ್ ವೈಬ್ರೇಷನ್ನ ಕೂಡ ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ನಿಮ್ಮ ಕೈಲಿದೆ ಯಾವ ಎನರ್ಜಿ, ಯಾವ ವೈಬ್ರೇಷನ್ನ ನೀವು ಕ್ರಿಯೇಟ್ ಮಾಡ್ತೀರಾ ಇವತ್ತು ಅಂತ. ಟಿಪ್ ನಂಬರ್ 5, ಸೊ ನಿಮ್ಮ ಅಫರ್ಮೇಷನ್ಸ್ನ ಜೋರಾಗಿ ಹೇಳಿ ನೀವು. ಅಫರ್ಮೇಷನ್ಸ್ ಅಂದರೆ ಇನ್ನೇನು ಇಲ್ಲ, ನಾವು ಪದೇ ಪದೇ ನಮ್ಮ ಮೈಂಡ್ಗೆ ಏನು ಹೇಳ್ತಾ ಇರ್ತೀವಿ, ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ, ಏನು ಆಜ್ಞೆಗಳು ಕೊಡ್ತೀವಿ, ಅದೇನೇ ಅಫರ್ಮೇಷನ್ಸ್ ಆಗುತ್ತೆ. ನಾನು ದಡ್ಡ ನಾನು ದಡ್ಡ ನಾನು ದಡ್ಡ ಅಂತ ಇದ್ದರೆ ಅದು ಒಂದು ಅಫರ್ಮೇಷನ್ನು. ಯಾಕಂದ್ರೆ ನೀವು ನಿಮ್ಮ ಮೈಂಡಿಗೆ ಹೇಳ್ತಾ ಇದ್ದೀರಾ ನಾನು ದಡ್ಡ ಅಂತ.
ಸೊ ಅದು ಎಲ್ಲ ಥರ ಆಪರ್ಚುನಿಟಿನೂ ಹುಡ್ಕಕ್ಕೆ ಶುರು ಮಾಡುತ್ತೆ, ನೀವು ದಡ್ಡ ಅಂತ ಹೇಳೋದನ್ನ ಪ್ರೂವ್ ಮಾಡೋದಕ್ಕೆ. ಸೊ ಆದ್ರಿಂದ ನಿಮ್ಮ ಅಫರ್ಮೇಷನ್ಸ್ ಹೇಳುವಾಗ ಜಾಗ್ರತೆಯಿಂದ ಹೇಳಿ, ಮತ್ತೆ ಜೋರಾಗಿ ಹೇಳಿ. ಬರೀ ಅದ್ರ ಬಗ್ಗೆ ಥಿಂಕ್ ಮಾಡೋದಷ್ಟೇ ಅಲ್ಲ. ನಿಮ್ಮ ವಾಯ್ಸ್ ಇದೆ ಅಲ್ವಾ, ಅದು ನಿಮ್ಮ ಎನರ್ಜಿನ, ನಿಮ್ಮ ಇಂಟೆನ್ಷನ್ನ ಕ್ಯಾರಿ ಮಾಡುತ್ತೆ. ನಿಮ್ಮ ವರ್ಡ್ಸು ಕೇಳಿಸ್ಬೇಕು ಆ ಯೂನಿವರ್ಸಿಗೆ. ಟಿಪ್ ನಂಬರ್ 6 ತುಂಬಾ ಇಂಪಾರ್ಟೆಂಟು, ನನಗೆ ತುಂಬಾ ಇಷ್ಟವಾಗಿರುವಂಥದ್ದು. ಕ್ಯಾನ್ಸಲ್ ಮಾಡಿ ರೀಪ್ಲೇಸ್ ಮಾಡಿ. ಏನೋ ಒಂದು ಹೇಳ್ಬಿಡ್ತೀರ, ಯಾವುದೋ ಒಂದು ವರ್ಡನ್ನ, ನಾನು ಎಷ್ಟೊಂದು ಅನ್ಲಕ್ಕಿಯಪ್ಪ ಅಂತ. ತಕ್ಷಣ ಅರ್ಥ ಆಯ್ತಲ್ವಾ ನಿಮಗೆ, ಅಯ್ಯೋ ನಾನು ಯಾಕೆ ಈ ವರ್ಡ್ ಹೇಳಿದೆ, ಅಯ್ಯೋ ಐ ಆಮ್ ಅನ್ಲಕ್ಕಿ ಅಂತ ಅಂದ್ಬಿಟ್ಟು ತಕ್ಷಣ ಕ್ಯಾನ್ಸಲ್ ಕ್ಯಾನ್ಸಲ್ ಕ್ಯಾನ್ಸಲ್, ರಿಜೆಕ್ಟ್ 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 ಅಂತ ಹೇಳ್ಬಿಟ್ಟು, ನಾನು ತುಂಬ ಲಕ್ಕಿ, ನಾನು ಅಬಂಡನ್ಸ್ನ ಚೂಸ್ ಮಾಡ್ತೀನಿ, ನಾನು ಅಬಂಡನ್ಸ್ನ ಅಟ್ರಾಕ್ಟ್ ಮಾಡ್ತೀನಿ, ನಾನು ಮಿರಾಕಲ್ಸ್ಗೆಲ್ಲ ಮ್ಯಾಗ್ನೆಟ್ ಥರ ಅಂತ ವರ್ಡ್ಸ್ಗಳನ್ನ ತುಂಬ ಕೇರ್ಫುಲ್ ಆಗಿ ಚೂಸ್ ಮಾಡಿ. ಓಕೆ, ಏನು ಟೆನ್ಷನ್ ಮಾಡ್ಕೊಳ್ಬೇಡಿ, ಅಯ್ಯೋ ಏನಪ್ಪ ನಾನು ಎಷ್ಟೊಂದು ಸಲ ನೆಗೆಟಿವ್ ಹೇಳ್ಬಿಟ್ಟಿದ್ದೀನಿ ಅಂತ. ಸೊ ಇವಾಗ ನಿಮ್ಗೆ ಗೊತ್ತಾಗಿದೆ ಅಲ್ವಾ, ಕ್ಯಾನ್ಸಲ್ ಕ್ಯಾನ್ಸಲ್ ಕ್ಯಾನ್ಸಲ್, ರಿಜೆಕ್ಟ್ ರಿಜೆಕ್ಟ್ ರಿಜೆಕ್ಟ್. ಆವಾಗ ಏನು ಮಾಡ್ತೀರಾ, ನೀವು ಏನು ಹೇಳಿರ್ತೀರಾ ವರ್ಡ್ಸ್ನೆಲ್ಲ ಕ್ಯಾನ್ಸಲ್ಲು ರಿಜೆಕ್ಟ್ ಆಗಿಬಿಡುತ್ತೆ. ಆಮೇಲೆ ಅದಕ್ಕೆ ರೀಪ್ಲೇಸ್ಮೆಂಟ್ ಥರ ಯಾವುದಾದ್ರೂ ಒಂದು ಪಾಸಿಟಿವ್ ಆಗಿರೋಂಥ ಒಂದು ಅಫರ್ಮೇಷನ್ಸ್ ಹೇಳಿ. ಟಿಪ್ ನಂಬರ್ 7, ಯೂನಿವರ್ಸ್ ಜೊತೆ ಮಾತಾಡಿ. ನಾನು ಈ ಟೆಕ್ನಿಕನ್ನಂತೂ ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀನಿ. ಯಾವಾಗಲೂ ನಾನು ಯೂನಿವರ್ಸ್ ಜೊತೆ ಮಾತಾಡ್ತಾ ಇರ್ತೀನಿ. ನನಗೇನು ಫೀಲ್ ಆಗ್ತಾ ಇದೆ, ನನಗೇನು ಆಸೆಗಳಿದೆ, ನಾನು ಏನೇನು ಇಷ್ಟಪಡ್ತೀನಿ ಎಲ್ಲ ಯೂನಿವರ್ಸ್. ಅಂದರೆ ಒಂದು ಫ್ರೆಂಡ್ ಹತ್ರ ನೀವು ಮಾತಾಡ್ತೀರಲ್ವಾ, ನಿಮ್ಮ ಕ್ಲೋಸೆಸ್ಟ್ ಫ್ರೆಂಡ್ ಜೊತೆಗೆ ಹೇಗೆ ಮಾತಾಡ್ತೀರಾ, ನಾನು ಅದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಇದು ಮಾಡಬೇಕು ಅಂದ್ಕೊಂಡಿದ್ದೀನಿ, ಇದು ನನ್ನ ಹತ್ರ ಇದೆ ಅಲ್ವಾ, ಇದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅಂತ ಹೆಂಗೆ ಹೇಳ್ತೀರಾ, ಅದೇ ಥರನೇ ಯೂನಿವರ್ಸ್ನು ಅಷ್ಟೇ ನಿಮ್ಮ ಬೆಸ್ಟ್ ಫ್ರೆಂಡ್ ಮಾಡ್ಕೊಂಬಿಡಿ. ಆಮೇಲಿಂದ ಏನು ಬೇಕು ಅಂತ ಇದೆ ಅದನ್ನೆಲ್ಲ ಹೇಳ್ಕೊಳ್ಳಿ ಯೂನಿವರ್ಸ್ ಹತ್ರ. ಯೂನಿವರ್ಸ್ ಹಿಂಗೂ ಜಡ್ಜ್ ಮಾಡಲ್ಲ. ಯೂನಿವರ್ಸ್ ಹಿಂಗೂ ಅಯ್ಯೋ ಇವಳೇನಪ್ಪ ಹಿಂಗೆಲ್ಲ ಮಾತಾಡ್ತಾಳೆ, ಇಷ್ಟೊಂದೆಲ್ಲ ಮಾತಾಡ್ತಿದ್ದಾಳೆ, ನಾನು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾಳೆ ಅಂತ ಯಾವತ್ತೂ ಏನು ಅಂದ್ಕೊಳ್ಳಲ್ಲ. ಯೂನಿವರ್ಸು ರೆಡಿ ಇದೆ ಕೇಳಿಸ್ಕೊಳ್ಳೋಕ್ಕೆ. ನೀವು ಅಲೈನ್ ಆಗಬೇಕಷ್ಟೇ. ನೀವು ಆ ಫೋನ್ ತೆಗೆದು ರಿಂಗ್ ಮಾಡಿ ಮಾತಾಡಬೇಕಷ್ಟೇ ಯೂನಿವರ್ಸ್ ಹತ್ರ. ಯೂನಿವರ್ಸು ಕಾಯ್ತಾ ಇದೆ ನಿಮ್ಮ ಕಾಲ್ ಯಾವಾಗ ಬರುತ್ತೆ ಅಂತ. ಸೊ ಖಂಡಿತ ಯೂಟಿಲೈಸ್ ಮಾಡ್ಕೊಳ್ಳಿ. ಆಮೇಲೆ ನೋಡ್ತೀರಾ ನಿಮ್ಮ ಲೈಫಲ್ಲಿ ಎಷ್ಟು ಒಳ್ಳೊಳ್ಳೆ ಚೇಂಜಸ್ ಕಾಣಕ್ಕೆ ಶುರುವಾಗುತ್ತೆ. ಟಿಪ್ ನಂಬರ್ 8, ನಿಮ್ಮ ಮಾತುಗಳು ಯಾವಾಗ ಪವರ್ಫುಲ್ ಆಗುತ್ತೆ ಅಂದರೆ, ಯಾವಾಗ ನೀವು ಅದನ್ನು ಫೀಲ್ ಮಾಡ್ಕೊಳ್ತೀರಾ ಆವಾಗ ಅದು ತುಂಬ ಪವರ್ಫುಲ್ ಆಗುತ್ತೆ. ಸುಮ್ಮನೆ ಹೇಳ್ತಾ ಇದ್ರೆ ಏನು ಪವರ್ ಇಲ್ಲ. ಆ ಎಮೋಷನ್ಸು, ಆ ಫೀಲ್ ಏನು ಮಾಡುತ್ತೆ ಗೊತ್ತಾ, ನಿಮ್ಮ ಇಂಟೆನ್ಷನ್ನ, ನಿಮ್ಮ ಸಂಕಲ್ಪನ ಇನ್ನೂ ಹೆಚ್ಚು ಜಾಸ್ತಿ ಪವರ್ ಕೊಡ್ತಾ ಹೋಗುತ್ತೆ ಅದಕ್ಕೆ. ಟಿಪ್ ನಂಬರ್ 9, ನಿಮ್ಮ ಐಡೆಂಟಿಟಿನ ಡಿಕ್ಲೇರ್ ಮಾಡಿ. ಬರೀ ಸುಮ್ಮನೆ ನಾನು ಹಂಗೆ ಮಾಡಿಬಿಡ್ತೀನಿ, ನಾನು ಹಿಂಗೆ ಮಾಡಿಬಿಡ್ತೀನಿ, ನಾನು ಹಿಂಗೆ ಆಗ್ಬಿಡ್ತೀನಿ ಅಂತ ಬರೀ ಹೇಳೋದಲ್ಲ, ನೀವು ಅದು ಆಗಬೇಕು. ನಿಮ್ಮ ಫ್ಯೂಚರ್ ಸೆಲ್ಫ್ ಹತ್ರ ಎಲ್ಲ ನೀವೇನೇನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದೆಲ್ಲ ಇದ್ದಾಗ ಆ ಫ್ಯೂಚರ್ ಸೆಲ್ಫು ಹೇಗೆ ಮಾತಾಡೋದು, ಹೇಗೆ ನಡೆಯೋದು, ಹೇಗೆ ಕಾನ್ಫಿಡೆನ್ಸಿಂದ ಇರೋದು, ಹೇಗೆ ಬಟ್ಟೆ ಹಾಕ್ಕೊಳ್ಳೋದು, ಹೇಗೆ ಎಲ್ಲರನ್ನೂ ಅಪ್ರೋಚ್ ಮಾಡೋದು, ಸೊ ಅದೆಲ್ಲನೂ ನೀವು ಆಗ್ತಾ ಹೋಗಬೇಕು. ಒಂದೊಂದು ಹೇಳಿ, ಐ ಆಮ್ ಎ ಮ್ಯಾಗ್ನೆಟ್ ಟು ಮಿರಾಕಲ್ಸ್ ಅಂತ. ಎಲ್ಲ ಒಳ್ಳೊಳ್ಳೆ ಅದೃಷ್ಟಕ್ಕೆ ನಾನು ಮ್ಯಾಗ್ನೆಟ್ ಆಗಿದ್ದೀನಿ ಅಂತ. ನಾನು ಅಬಂಡನ್ಸ್ಗೆ ಅರ್ಹನು ಅಂತ ಹೇಳಿ. ನಿಮ್ಮ ಐಡೆಂಟಿಟಿ ನಿಮ್ಮ ರಿಯಾಲಿಟಿನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಸೊ ಮ್ಯಾನಿಫೆಸ್ಟೇಷನ್ ಅನ್ನೋದು ಬರೀ ನಿಮ್ಮ ಮೈಂಡಲ್ಲಿ ಶುರುವಾಗೋದಷ್ಟೇ ಅಲ್ಲ. ದಿನಾ ನೀವೇನು ಪದೇ ಪದೇ ಯಾವ ವರ್ಡ್ಸ್ಗಳನ್ನ ಯೂಸ್ ಮಾಡ್ತೀರಾ ಅದ್ರ ಬೇಸಿಸ್ ಮೇಲೂ ಕೂಡ ಆಗುತ್ತೆ. ಸೊ ಎಷ್ಟೋ ಜನ ಗೊತ್ತಿಲ್ದಂಗೆನೆ ಆಪರ್ಚುನಿಟೀಸ್ನ ಕಳ್ಕೊತಾರೆ. ಅಬಂಡನ್ಸು, ಗ್ರೋತು, ಐಶ್ವರ್ಯ, ಆರೋಗ್ಯ ಎಲ್ಲಾನು ಕಳ್ಕೊಂಡ್ಬಿಡ್ತಾರೆ. ಅಯ್ಯೋ ನನಗೆ ಯಾವಾಗಲೂ ಆರೋಗ್ಯನೇ ಸರಿ ಇರಲ್ಲ, ನಾನು ಎಷ್ಟು ಅನ್ಲಕ್ಕಿಯಪ್ಪ, ನನ್ನ ಹತ್ರ ಯಾವಾಗಲೂ ದುಡ್ಡು ಬಂದರೆ ಉಳಿಯೋದೇ ಇಲ್ಲ, ಏನು ಮಾಡಿದ್ರು ಯಾವುದಕ್ಕೆ ಕೈ ಹಾಕಿದ್ರು ಕೂಡ ಅದು ನನಗೆ ಹತ್ತೋದೇ ಇಲ್ಲ. ಸೊ ಈ ಥರ ಎಲ್ಲ ವರ್ಡ್ಸ್ ಹೇಳ್ತಾ ಇದ್ರೆ ಆ ಯೂನಿವರ್ಸ್ ಏನು ಕೇಳಿಸ್ಕೊಳ್ತಾ ಇದೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನು ಕೇಳಿಸ್ಕೊತಾ ಇದೆ, ಸೊ ನಿಮಗೆ ಜೀವನದಲ್ಲಿ ಇದೇ ಬೇಕು ಅಂತ ಕೇಳ್ತಾ ಇದ್ದೀರಾ ಅಂತ. ಸೊ ಅದಕ್ಕೆ ಬೇಕಾಗೋ ಥರ ಆಪರ್ಚುನಿಟೀಸು, ಅದಕ್ಕೆ ಬೇಕಾಗೋ ಥರ ಜನಗಳು ಎಲ್ಲನೂ ತಂದು ಕೊಡ್ತಾ ಹೋಗುತ್ತೆ. ಆಮೇಲೆ ನೀವೇನು ಹೇಳ್ತೀರಾ, ನಾನು ಇದೆಲ್ಲ ಬೇಕು ಅಂತಲೇ ಕೇಳಿರಲಿಲ್ಲ, ಆದರೂ ನನ್ನ ಜೀವನದಲ್ಲೇ ಇದು ಬರುತ್ತೆ, ಬೇರೆಯವ್ರಿಗೆ ಯಾರಿಗೂ ಹೀಗಾಗೋದೇ ಇಲ್ಲ, ನನಗೆ ಮಾತ್ರ ಹೀಗಾಗತ್ತೆ ಅಂತೀರ. ನೀವೇ ತಾನೇ ಕೇಳಿದ್ದು. ಸೊ ಏನು ಮಾಡೋದಪ್ಪ, ಹೇಳಿದ ತಕ್ಷಣ ಯೂನಿವರ್ಸ್ ಕೊಡಬೇಕಲ್ವಾ, ಅದಕ್ಕೆ ಕೊಡ್ತಾ ಇದೆ. ಸೊ ಅದರಿಂದ ನೀವು ಯೋಚನೆ ಮಾಡಿ ಏನೇನು ವರ್ಡ್ಸ್ಗಳನ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ.
ಸೊ ನೀವೇ ಯೋಚನೆ ಮಾಡಿ ಯಾವ್ಯಾವ ನೆಗೆಟಿವ್ ವರ್ಡ್ಸ್ಗಳು, ಯಾವ್ಯಾವ ನೆಗೆಟಿವ್ ಥಾಟ್ಸ್ಗಳು ನಿಮ್ಮ ಮೈಂಡಲ್ಲಿ ಬರ್ತಾ ಇರುತ್ತೆ ಆವಾಗ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಯಾವ ಥಾಟ್ಸು, ಯಾವ ವರ್ಡ್ಸನ್ನು ನೀವು ಇವತ್ತಿಂದ ಕ್ಯಾನ್ಸಲ್ ರಿಜೆಕ್ಟ್ ಮಾಡ್ತೀರಾ ಅಂತ. ಸೊ ಹೋಪ್ಫುಲಿ ಈ 9 ಪವರ್ಫುಲ್ ಟಿಪ್ಸು ಏನಿದೆ ಅದನ್ನು ನೀವೆಲ್ಲ ಯುಟಿಲೈಸ್ ಮಾಡ್ಕೊಳ್ತೀರಾ ನಿಮ್ಮ ಜೀವನದಲ್ಲಿ. ಆಮೇಲೆ ನಿಮ್ಮ ಥಾಟ್ಸು ಮತ್ತು ನಿಮ್ಮ ವರ್ಡ್ಸ್ ಕಡೆ ಗಮನ ಕೊಟ್ಟು ನಿಮ್ಮ ಜೀವನನ ಹೇಗೆ ನೀವು ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ನೀವು ಕ್ರಿಯೇಟ್ ಮಾಡ್ತಾ ಹೋಗ್ತೀರಾ. ಸೊ ಏನು ನೀವು ಜೀವನದಲ್ಲಿ ಆಗಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಇವಾಗಿಂದನೇ ಆಗೋದಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿ. ಒಂದು ಆ್ಯಕ್ಷನ್ ತಗೊಳ್ಳಿ, ಒಂದು ದಿನಕ್ಕೆ ಒಂದು ವರ್ಡು, ಒಂದು ಥಾಟು, ಒಂದು ಆ್ಯಕ್ಷನ್ನು ಒಂದು ದಿನಕ್ಕೆ ತಗೊಳ್ಳಿ. ಆಮೇಲೆ ಅದನ್ನು ಚೇಂಜ್ ಮಾಡೋಕ್ಕೆ ಶುರು ಮಾಡಿ. ಸೊ ನೋಡಿ ನಿಮ್ಮ ರಿಯಾಲಿಟಿ ಹೇಗೆ ಚೇಂಜ್ ಆಗುತ್ತೆ ಅಂತ. ಯಾವಾಗ ನಿಮ್ಮ ಇನ್ನರ್ ವರ್ಲ್ಡು, ನಿಮ್ಮ ಒಳಗಿರೋ ಯೂನಿವರ್ಸ್ನ ಯಾವಾಗಿಂದ ನೀವು ಚೇಂಜ್ ಮಾಡ್ತೀರಾ ಆವಾಗ ಹೊರಗಡೆ ಇರೋ ಜಗತ್ತು ಕೂಡ ಚೇಂಜ್ ಆಗುತ್ತೆ. ಸೊ ಟ್ರೈ ಮಾಡಿ ನೋಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.